टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾಂ ಸೊ ಅದು ಏನಾಗುತ್ತೆ ಈಗಾಗಲೇ ಅವರು ತಪ್ಪಿಸ್ಕೊಂಡಿರ್ತಾರೆ. ಅದು ಪ್ರಕರಣ ಆದ ದಿವಸನೇ ಅವನು ಇಬ್ಬರು ಕೂಡ ನೆಕ್ಸ್ಟ್ 2-3 ಡೇಸಲ್ಲಿ ಕೇರಳದ ಕಡೆ ಹೋಗಿದ್ದಾಗಿ ನಮಗೆ ತಿಳಿದು ಬಂದಿದೆ. ಅದಾದಮೇಲೆ ನೆಕ್ಸ್ಟು ಬೇರೆ ಕಡೆ ಚಿಕ್ಕಮಂಗ್ಳೂರು ಅಂದರೆ ಇವರು ತಲೆಮರೆಸ್ಕೊಂಡು ಸುತ್ತುತ್ತಾ ಇರ್ತಾರೆ. ಇವಳಿಗೆ ಗೊತ್ತಿದೆ ಇವ್ರ ಗಂಡನ ಸಾಯಿಸ್ಬಿಟ್ಟೆ ಹೋಗಿದ್ದೀವಿ ಅಂತ. ಬಟ್ ನಮಗೆ ಕೈಗೆ ಎಲ್ಲೂ ಕೂಡ ಸಿಗಲ್ಲ, ಯಾವುದೇ ರೀತಿ ಫೋನನ್ನು ಕೂಡ ಅವರು ಉಪಯೋಗಿಸೋದಿಲ್ಲ. ಹಾಗಾಗಿ ನಮಗೆ ಅವ್ರ ಬಗ್ಗೆ ಯಾವುದು ಕೂಡ ಅವ್ರ ಮನೆಯವರು ಕೂಡ ಬಂದು ಇವ್ರ ಮೇಲೆ ಈ ಥರ ಡೌಟ್ಸ್ ಇದೆ ಅನ್ನೋದು ಕೂಡ ಏನೂ ಹೇಳಿಲ್ಲ. ಸೊ ಈಗ ಪುನಃ ಎನ್ಕ್ವೈರಿ ಮಾಡಾದಮೇಲೆ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದರಂತೆ ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಹಾಂ ಹೌದು, ತವ್ರ ಮನೆಗೆ ಹೋಗಾಗಿದ್ಲು. ಇವಳಿಗೆ ಅಭಾಷಣ ಆಗಿರ್ತದಲ್ಲ, ಅಭಾಷಣ ಆದಮೇಲೆ ಅವಳು ತವ್ರ ಮನೆಗೆ ಹೋಗಿರ್ತಾಳೆ ತ್ಯಾಗದ ಕಟ್ಟೆಗೆ. ಅದು ಒಂದು 100% ಇದೆ. ತಾಯಿ ಆಗೋ ಇದು ಮತ್ತು ಅವನು ಮದುವೆ ಮಕ್ಕಳಾಗದಿರೋ ವಿಷಯಕ್ಕೆ ಪದೇ ಪದೇ ನಮ್ಮ ಇಬ್ಬರಿಗೆ ಜಗಳ ಆಗ್ತಾಯಿತ್ತು. ಮತ್ತು ಇವಳಿಗೆ ಇವನ ಜೊತೆ ರಿಲೇಷನ್ಶಿಪ್ ಇದೆ ಅಂತ ಡೌಟ್ ಇತ್ತು. ಅದಕ್ಕೆ ಕೋಪ ಬಂದು ಈ ಥರ ಮಾಡಿದ್ದಾನೆ. ಅಫ್ಕೋರ್ಸ್ ಅವಳಿಗೆ ಇವನ ಮೇಲೆ ಕೋಪ ಕೂಡ ಇದೆ, ಮಗುಗೆ ಹೊದ್ದು ಸಾಯಿಸಿರೋದು. ಅದೇ ಎಲ್ಲ ಕಾರಣಗಳಿಂದ ಈ ಥರ ಮಾಡಿರೋದಾಗಿ ತಿಳಿದು ಬಂದಿರ್ತದೆ. ಹಾಂ, ಸಂತೋಷ್ ಇಲ್ಲೇ ಇದ್ದ. ಹೌದೌದೌದು, ಸಂತೋಷ್. ಹಾಂ, ಅದು ಫಸ್ಟು ಹೀಗೆ ಮಾಹಿತಿ ಬಂತು ನಮಗೆ, ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದೀವಿ. ಅವ್ರಿಗೂ ಕೂಡ ಅದಾದಮೇಲೆ ಅವರು ಸೋಮಶೇಖರ್ ಅಂತ ಹೇಳಿ ಅವರ ತಮ್ಮ ಕೂಡ ಬಂದು ಅಣ್ಣ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಂತೆ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಲಕ್ಷ್ಮಿ ನಾಪತ್ತೆ ಆದ ಪ್ರಕರಣ ಹೊನ್ನಾಳಿಯಲ್ಲಾಗಿದೆ, ನಿಂಗಪ್ಪಂದು ಚನ್ನಗಿರಿಯಲ್ಲಾಗಿದೆ. ಹಾಗಾಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇಲ್ಲ, ಬಾಡಿ ಸಿಕ್ಕಿಲ್ಲ. ನಾವು ಎಲ್ಲ ಅಪರಿಚಿತ ಏನು ಅಸ್ವಾಭಾವಿಕ ಮರಣಗಳಾಗಿದ್ದಾವೆ ಅದನ್ನು ವೆರಿಫೈ ಮಾಡ್ತಾಯಿದ್ದೀವಿ. ಬೇರೆ ಎಲ್ಲ ಆ್ಯಂಗಲಿಂದನೂ ಕೂಡ ನಾವು ತನಿಖೆಯನ್ನು ಕೈಗೊಂಡಿದ್ದೇವೆ. ಅದಾದಷ್ಟು ಬೇಗ ಆ ಬಾಡಿಯನ್ನು ಕೂಡ ಟ್ರೇಸ್ ಮಾಡುವ ಕೆಲಸವನ್ನು ಕೂಡ ಮಾಡ್ತೇವೆ, ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತೇವೆ.